ನಮಸ್ಕಾರ ರೈತ ಮಿತ್ರರೇ, ಕೃಷಿ ಯೋಗಿ ಚಾನಲ್ಗೆ ಸ್ವಾಗತ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಒಣಮೆಣಸಿನ್ಕಾಯಿ ಏನು ಕಾಣ್ತಾ ಇದೆ ನಿಮಗೆ. ಈ ಒಣಮೆಣಸಿನ್ಕಾಯಿ ಆಲ್ಮೋಸ್ಟ್ ಈಗ ಎಲ್ಲ ಕಡೆನೂ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗಿದೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಬ್ಯಾಡಗಿ ಕಡೆ ಆಗಲಿ, ಬಳ್ಳಾರಿ ಕಡೆ ಆಗಲಿ, ಅಥವಾ ಈ ಹುನಗುಂದ ಮಾರ್ಕೆಟ್ ಆಗಲಿ, ಆ ಕಡೆ ಎಲ್ಲನೂ ಏನಿದೆಲ್ಲ ಈ ಮೆಣಸಿನ್ಕಾಯಿ ಈಗ ಆಲ್ಮೋಸ್ಟ್ ಈಗ ಕಟಾವು ಸ್ಟಾರ್ಟ್ ಆಗಿದೆ. ಕೆಲವೊಂದು ಕಡೆ ಒಂದು 40ರಿಂದ 50% ಎಲ್ಲರೂ ಕಟಾವು ಮಾಡಿಬಿಟ್ಟು ಮಾರ್ಕೆಟಿಗೆ ಹಾಕಿದ್ದಾರೆ ರೈತರು. ಅದೇ ರೀತಿ ಇನ್ನು ಕೆಲವೊಬ್ಬರು ಏನಾಗಿದೆ, ಈಗ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಇದನ್ನು ಈ ಕಟಾವು ಆದಮೇಲೆ ಏನು ಮಾಡ್ತಾರೆ, ಈ ರೀತಿ ಬಿಸಿಲಲ್ಲಿ ಒಣಗಿಸಿರ್ತಾರೆ. ಅಂದರೆ ಸರಿಯಾದ ರೀತಿ ಒಣಗಿದ ಮೇಲೆ ಏನಿದೆಲ್ಲ ಚೀಲಗಳಿಗೆ ತುಂಬಿ ಮಾರ್ಕೆಟ್ಗೆ ಒಯ್ದು ಮಾರಾಟ ಮಾಡ್ತಾರೆ. ಈಗ ಯಾವ ರೀತಿ ಇಲ್ಲಿ ಒಣಗಿಸಿರ್ತಾರೆ ನೋಡ್ಬೋದು ನೀವು. ಅದಕ್ಕಿಂತ ಮೊದಲು ರೈತ ಬಾಂಧವರೇ, ನಮ್ಮ ಕೃಷಿ ಯೋಗಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಮೆಣಸಿನ್ಕಾಯಿ ಬೆಳೆ ಏನು ನಮಗೆ ಕಟಾವಾಗಿರುತ್ತಲ್ಲ, ಕಟಾವು ಆದಮೇಲೆ ಅಥವಾ ಹಾರ್ವೆಸ್ಟಿಂಗ್ ಆದಮೇಲೆ ಒಂದಿನ ಅಥವಾ 2 ದಿನ ಇಲ್ಲಿ ಬಿಸಿಲಲ್ಲಿ ಒಣಕ್ಕೆ ಹಾಕಿರ್ತಾರೆ. ಈ ಒಣಗಿದಾದ್ಮೇಲೆ ಈ ಕಾಯಿ ಕೊಳೆರೋಗೋದು ಡ್ಯಾಮೇಜ್ ಆಗಿರ್ತದಲ್ಲ, ಈ ರೀತಿ ಕಾಯಿ ಮೇಲೆ ಎಲ್ಲ ಮಚ್ಚೆ ಬಂದಿರ್ತದೆ ನೋಡಿ, ಈ ರೀತಿ ಕಾಯಿಗಳು ಅದರಲ್ಲಿ ಮಿಕ್ಸ್ ಇರ್ತವೆ ಎಲ್ಲನೂ. ಆ ರೀತಿ ಈ ಡ್ಯಾಮೇಜ್ ಆಗಿರೋ ಕಾಯಿಗಳನ್ನು ಈ ಹಿಂಗಡಿಸ್ತಾರೆ. ಅಂದರೆ ಅದರಿಂದ ಸಪ್ರೇಟ್ ಮಾಡಿ ಬೇರೆ ಕಡೆನೂ ಹಾಕಿರ್ತಾರೆ. ಒಳ್ಳೆ ಕಾಯಿ ಸಪ್ರೇಟ್ ಮಾಡ್ತಾರೆ, ಈ ಡ್ಯಾಮೇಜ್ ಕಾಯಿ ಸಪ್ರೇಟ್ ಮಾಡ್ತಾರೆ. ಯಾಕಂದರೆ ಈ ಒಳ್ಳೆ ಕಾಯಿಗೆ ಮಾತ್ರ ಇಲ್ಲಿ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಸಿಗ್ತದೆ. ಈ ಎಲ್ಲ ಮಿಕ್ಸ್ ಇರ್ತಿತ್ತು ಅಂತಂದರೆ ನಮಗೆ ಈ ಮಾರ್ಕೆಟಲ್ಲಿ ಒಳ್ಳೆ ಬೆಲೆನೇ ಸಿಗೋದಿಲ್ಲ. ಯಾಕಂದರೆ ಡ್ಯಾಮೇಜ್ ಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹೋಗಿದರೆ ಅದನ್ನು ಯಾರೂ ಖರೀದಿ ಮಾಡೋದಿಲ್ಲ. ರೈತ ಬಾಂಧವರೇ, ಈಗ ನೋಡ್ಬೋದು, ಈ ಬಿಸಿಲಲ್ಲಿ ನಾವು ಏನು ಒಣಮೆಣಸಿನ್ಕಾಯಿ ಇಲ್ಲಿ ಒಣಗ್ತಾ ಇದೆ, ಈ ರೀತಿ ಈ ಬಿಸಿಲಲ್ಲಿ ಒಣಗಿಸ್ಬೋದು. ಕೆಲವೊಂದು ಕಡೆ ನಾವು ಇಲ್ಲಿ ಟಾರ್ಪಲ್ ಕೂಡ ಹಾಕಿರ್ತೀವಿ, ಅದರ ಮೇಲೇನೂ ಕೂಡ ಒಣಗಿಸಿರ್ತೀವಿ. ಅಥವಾ ಹಾಕಿಲ್ಲ ಅಂದರೂ ಏನು ಸಮಸ್ಯೆ ಆಗೋದಿಲ್ಲ. ಈ ರೀತಿ ಒಣಗಿಸೋದ್ರಿಂದ ಇಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲ ಕಡೆನೂ ಇಲ್ಲಿ ಗಾಳಿ ಆಡ್ತದೆ. ಅದಕ್ಕಾಗಿ ಎಲ್ಲ ಮೆಣಸಿನ್ಕಾಯಿ ಏನು ಸರಿಯಾದಾಗಿ ಒಣಗಲಿಕ್ಕೆ ಸಾಧ್ಯವಾಗ್ತದೆ. ಇದನ್ನು ನೀವು ಅಥವಾ ಟಾರ್ಪಲ್ ಕೂಡ ಹಾಕ್ಬೋದು ಕೆಳಗಡೆ. ಅದು ಹಾಕಿಲ್ಲ ಅಂತಂದ್ರೂ ಏನೂ ಸಮಸ್ಯೆ ಆಗೋದಿಲ್ಲ. ಈ ರೀತಿ ಇಲ್ಲಿ ಒಣಗಿಸಿರ್ತಾರೆ, ಇಲ್ಲಿ ನೋಡ್ಬೋದು. ಧನ್ಯವಾದಗಳು.